ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಓಕೆ, ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಸಾರಾ ಗೋವಿಂದ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನೀರು ಬಿಡಬೇಕು ಅಂತ ಈಗ ಆದೇಶ ಆಗಿದೆ, ತಾವೇನು ಹೇಳಕ್ ಬಯಸ್ತೀರಾ ಸರ್ಕಾರಕ್ಕೆ ಇವಾಗ? ಸರ್, ಇವುದು ಮತ್ತೆ ಮತ್ತೆ ಒಂದು ಕೆಟ್ಟದಾದಂತ ಒಂದು ತೀರ್ಪು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಆದೇಶ ಕೊಟ್ಟಿದ್ದಾರೆ. ಇವತ್ತು ಹೌದು, ಮೊನ್ನೆ ಕೊಟ್ಟಿದ್ದು ಒಂದು ಮೇಲ್ಮನವಿ ಸಲ್ಲಿಸಿದ್ದಕ್ಕೆ ಇವತ್ತು ಇನ್ನೊಂದು ಕೊಟ್ಟಿದ್ದಾರೆ. ಇದನ್ನ ನಾವು ನಿರೀಕ್ಷೆ ಮಾಡಿದ್ದು ಏನ್ನೇಳಿ ಇದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ ನಾವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಸುಮಾರು 16 ವರ್ಷಗಳಿಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ. 16 ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀನಿ. ಕಾವೇರಿ ನಿಯಂತ್ರಣ ಮಂಡಳಿಯಿಂದ ನಮ್ಗೆ ಯಾವತ್ತೂ ಕೂಡ ನ್ಯಾಯ ಸಿಕ್ಕಿಲ್ಲ. ನಿಜ, ನ್ಯಾಯ ಸಿಕ್ಕಿಲ್ಲ. ಇವರು ನ್ಯಾಯಮೂರ್ತಿಗಳು ಅಂತಾರಲ್ಲ, ಇವ್ರೇನು ಪ್ರಬುದ್ಧರ ಅಪ್ರಬುದ್ಧರ? ದೇವ್ರು ಇವ್ರಿಗೆ ಬುದ್ಧಿ ಕೊಟ್ಟಿಲ್ವಾ? ಒಂದು ತೀರ್ಪನ್ನ ಕೊಡುವಾಗ, ಈಗ ಯಾವ್ದೋ ಒಂದು ಮರ್ಡರ್ ಆದ್ರೆ, ಆ ಮರ್ಡರ್ ಆದಾಗ ನಿಮ್ಗೆ ಎಷ್ಟು ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸ್ನವರು? ಇವತ್ತು ಕಾವೇರಿ ನಿಯಂತ್ರಣ ಮಂಡಳಿಗೆ ಈ ಒಂದು ಮೂರ್ಖತನದ ತೀರ್ಪನ್ನ ಕೊಟ್ಟಿದಾರಲ್ಲ, ಕನ್ನಡಿಗರ ಮೇಲೆ ಮರಣ ಶಾಸನ ಬರೀತಾ ಇದ್ದಾರೆ. ತಜ್ಞರ ತಂಡ ಕಳಿಸಿ ಕಾವೇರಿ ಕೊಳ್ಳ ನೋಡಿ ಅಲ್ಲಿ ನೀರಿದೆಯಾ ಇಲ್ವಾ ಅನ್ನೋದನ್ನ ನೀವು ಪರಿಶೀಲನೆ ಮಾಡಬೇಕಲ್ವಾ? ಗವರ್ಮೆಂಟ್ ಅಲ್ಲಿ ನಿಮ್ಗೆ ಅಫಿಷಿಯಲ್ಗಳಿಲ್ವಾ? ಅವ್ರನ್ನ ಕಳಿಸಿ ಮಾಹಿತಿ ತಗೊಳ್ಳಿ, ಅವರಿಂದ ವರದಿ ತರಿಸ್ಕೊಡಿ, ಆಮೇಲೆ ನೀವು ಒಂದು ತೀರ್ಮಾನ ಕೊಡಿ, ಒಪ್ಕೋತೀವಿ. ಏನೂ ಇಲ್ದೇನೆ ಏಕಾಏಕಿ ನೀವು ಅಲ್ಲಿ ಕೂತ್ಕೊಂಡು ಇಲ್ಲಿ ಪರಿಸ್ಥಿತಿ ಅವಲೋಕನ ಮಾಡ್ದೇನೆ ತೀರ್ಪು ಕೊಡ್ತಿರಲ್ಲ, ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಇದನ್ನ ನಾವು ಒಪ್ಕೋಬೇಕಾ? ನಮ್ಮ ಸರ್ಕಾರ ನಿನ್ನೆ ಹೇಳಿದೆ, ಹೋರಾಟ ಯಾರು ಮಾಡಬೇಡಿ, ನಾವು ಯಾವುದೇ ಕಾರಣದಲ್ಲೂ ನೀರು ಬಿಡಲ್ಲ ಅಂತ. ಅವ್ರ ಮಾತಿನ ಮೇಲೆ ನಮ್ಗೆ ನಂಬಿಕೆ ಇದೆ. ಯಾಕೆ ಅಂತ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ. ಅವ್ರಿಗೆ ಇಲ್ಲಿನ ಪರಿಸ್ಥಿತಿ ಗೊತ್ತಿದೆ. ನಿನ್ನೆ ಇಂಚಿಂಚು ಹೇಳಿದ್ದಾರೆ, ಡ್ಯಾಮ್ ಅಲ್ಲಿ ಎಷ್ಟೆಷ್ಟು ನೀರಿದೆ, ಎಷ್ಟೆಷ್ಟಿದೆ, ಇವತ್ತು ಕುಡಿಯಕ್ ನೀರಿಲ್ಲ, ನಾವು ನೀರ್ ಬಿಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಮಾತಿಗೆ ಇವತ್ತು ಅವ್ರಿಗೂ ಇದಾಗಬೇಕಾಗುತ್ತೆ, ಸ್ಟಿಕನ್ ಆಗ್ಬೇಕಾಗುತ್ತೆ. ಥ್ಯಾಂಕ್ ಯು ಸಾರಾ ಗೋವಿಂದ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸರ್ಕಾರ ನೀರು ಬಿಡಬಾರ್ದು, ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ದಾರೆ ನೀರು ಬಿಡಲ್ಲ ಅಂತ, ಅದಕ್ಕೆ ಸ್ಟಿಕ್ ಆನ್ ಆಗಬೇಕು, ಇಲ್ಲ ಅಂದರೆ ನಮ್ಮ ಹೋರಾಟ ಮಾಮೂಲಿ ಅನ್ನೋದು ಎಲ್ಲರ ಲೆಕ್ಕಾಚಾರ, ಎಲ್ಲರ ಆಗ್ರಹ. ಸೊ ಈಗ ಸರ್ಕಾರದ ನಿರ್ಧಾರದ ಮೇಲೆ ಎಲ್ಲವೂ ಅವಲಂಬಿತವಾಗಿರೋದು. ಸರ್ಕಾರ ಕೂಡ ತತ್ಕ್ಷಣ ನೀರೇನು ಬಿಡಲ್ಲ. ನಾವು ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದೀವಿ, ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರ ತಗೋತೀವಿ ಅಂತ ಹೇಳಿರೋದ್ರಿಂದ ಅಲ್ಲಿ ತನಕ ಈ ಸಣ್ಣ ಪುಟ್ಟ ಹೋರಾಟಗಳೆಲ್ಲ ಆಗ್ತಿರುತ್ತೆ. ಬಟ್ ದೊಡ್ಡ ಮಟ್ಟದ ಹೋರಾಟ ರೂಪುಗೊಳ್ಳಬೇಕು ಅಂದರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನು ನೋಡಿಕೊಂಡು ಏನು ತೀರ್ಮಾನ ತಗೋತಾರೆ ನೋಡೋಣ.